ಹರೇ ಕೃಷ್ಣ. ಸೊ ಇವತ್ತಿನ ಶ್ಲೋಕ 1.18.8 ಮತ್ತು 9. ಅಜ್ಞರಿಗೆ ಮಾತ್ರ ಕಲಿಪುರುಷನು ತುಂಬ ಸಮರ್ಥನಾಗಿ ಕಾಣುತ್ತಾನೆ, ಆದರೆ ಆತ್ಮಸಂಯಮಿಗಳು ಕಲಿಯ ಬಗ್ಗೆ ಯಾವುದೇ ಬಗೆಯಲ್ಲಿ ಭಯಪಡುವ ಅಗತ್ಯವಿಲ್ಲ ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಭಾವಿಸಿದ್ದನು. ಹುಲಿಯಂತೆ ಸಮರ್ಥನಾಗಿದ್ದ ರಾಜನು ಮೂರ್ಖ ಮತ್ತು ಬೇಜವಾಬ್ದಾರಿ ವ್ಯಕ್ತಿಗಳ ರಕ್ಷಣೆಯನ್ನು ತಾನು ವಹಿಸಿಕೊಂಡಿದ್ದನು. ಹೇ ಋಷಿಗಳೇ, ನೀವು ಹೇಳಿದಂತೆ ಪುಣ್ಯವಂತನಾದ ಪರೀಕ್ಷಿತ್ ಮಹಾರಾಜನ ಚರಿತ್ರೆಗೆ ಸಂಬಂಧಿಸಿದಂತೆ ಭಗವಾನ್ ಶ್ರೀಕೃಷ್ಣನ ಕಥಾನಕಗಳ ಎಲ್ಲ ಅಂಶಗಳನ್ನು ನಾನು ನಿಮಗಾಗಿ ವಿವರಿಸಿದ್ದೇನೆ. ಸೊ ಶ್ರೀಲ ಪ್ರಭುಪಾದರು ಈ ಭಾವಾರ್ಥಗಳಲ್ಲಿ ಏನು ನಮಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಎರಡು ರೀತಿಯ ಜನಗಳಿದ್ದಾರೆ ಈ ಸೃಷ್ಟಿಯಲ್ಲಿ. ಒಬ್ಬರು ಭಕ್ತರು, ಮತ್ತೊಬ್ಬರು ಭಕ್ತರಲ್ಲ, ಅವರು ಅಭಕ್ತರು. ಸೊ ಯಾರು ಈ ಅಭಕ್ತರಿರುತ್ತಾರಲ್ಲ, ಅವರು ಬಹಳ ಅವರ ಜೀವನವನ್ನು ನಿರ್ಲಕ್ಷ್ಯದಿಂದ ನಡೆಸುತ್ತಾರೆ. ಮತ್ತು ಶಾಸ್ತ್ರಗಳೇನು ಹೇಳುತ್ತೆ ಅಂದರೆ, ಅಭಕ್ತರು ಅವರ ಬುದ್ಧಿ ಕಮ್ಮಿ, ಬುದ್ಧಿಹೀನರವರು. ಸೊ ಇದು ಶಾಸ್ತ್ರದ ಪದಗಳು. ಸೊ ಅವರು ಏನಕ್ಕೆ ಅವರಿಗೆ ಬುದ್ಧಿ ಕಮ್ಮಿ ಅಂತ ಮುಂದೆ ಗೊತ್ತಾಗತ್ತೆ. ಒಬ್ಬನು ಸಂಪೂರ್ಣವಾಗಿ ಬುದ್ಧಿವಂತ, ಆ ವ್ಯಕ್ತಿ ಸಂಪೂರ್ಣನಾಗಿ ಬುದ್ಧಿವಂತ ಅವನು ಅಂತ ಯಾವಾಗ ನಾವು ಅವ್ರಿಗೆ ಹೇಳಬಹುದಂದರೆ, ಆ ವ್ಯಕ್ತಿ ಭಗವಂತನ ಭಕ್ತನಾದರೆ ಮಾತ್ರ. ಯಾವ ವ್ಯಕ್ತಿ ಭಗವಂತನ ಕೃಷ್ಣನ ಭಕ್ತನಾಗಿರುತ್ತಾನೋ ಅವನು ಮಾತ್ರ ಒಬ್ಬ ಬುದ್ಧಿವಂತ ವ್ಯಕ್ತಿ. ಇಲ್ಲದಿದ್ದರೆ ಅವನು ದಡ್ಡ, ಅವನಿಗೆ ಬುದ್ಧಿ ಬಹಳ ಕಮ್ಮಿ ಇದೆ. ಸೊ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಹೀಗೆ ಹೇಳ್ತಾ ಇದ್ದಾರೆ. ಹಾಗೆ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಇದೇ ರೀತಿ ಹೇಳ್ತಾರೆ. ಏನಂದರೆ, ಕೃಷ್ಣ ಏ ಭಜೆ ಸೇ ಬಡ ಚತುರ್. ಅಂದರೆ ಯಾವ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೋ, ಅವನ ಚಟುವಟಿಕೆಗಳು, ಅವನ ಆ್ಯಕ್ಟಿವಿಟೀಸ್, ನಿತ್ಯ ಕಾರ್ಯಗಳು ಕೃಷ್ಣನಿಗೆ ಭಕ್ತಿ ಸೇವೆಯಲ್ಲಿ ತಾನು ಅಳವಡಿಸಿಕೊಂಡಿದ್ದಾನೋ ಅವನು ಬಹಳ ಬುದ್ಧಿವಂತ ಮನುಷ್ಯ ಅಂತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತದಲ್ಲಿ ಕೂಡ ಹೇಳಿದ್ದಾರೆ. ಸೊ ಇದನ್ನು ಕೂಡ ಪ್ರಭುಪಾದರು ಒಂದು ಲೆಕ್ಚರಲ್ಲಿ, ಭಗವದ್ಗೀತಾ ಲೆಕ್ಚರಲ್ಲಿ ಕೂಡ ಜ್ಞಾಪಕ ಮಾಡ್ಕೊಂಡು ಹೇಳ್ತಾರೆ. ಸೊ ಆವಾಗ ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವೇನಾಗಬಾರ್ದು, ಒಬ್ಬ ಮೊದಲ ದರ್ಜೆಯ ಬುದ್ಧಿವಂತ ಮೂರ್ಖ ಮನುಷ್ಯನಾಗಬಾರ್ದು. ನಾವೇನಾಗಬೇಕು? ಮೊದಲ ದರ್ಜೆಯ ಬುದ್ಧಿವಂತ ಮನುಷ್ಯನಾಗಬೇಕು. ವಿ ಹ್ಯಾವ್ ಟು ಬಿಕಮ್ ಫಸ್ಟ್ ಕ್ಲಾಸ್ ಇಂಟೆಲಿಜೆಂಟ್ ಪರ್ಸನ್, ನಾಟ್ ಫಸ್ಟ್ ಕ್ಲಾಸ್ ಫೂಲ್. ಸೊ ಯಾರು ಭಗವಂತನ ಭಕ್ತರಾಗ್ತಾರೆ, ಕೃಷ್ಣನ ಭಕ್ತರಾಗ್ತಾರೆ, ಅವರು ಮಾತ್ರ ಸಂಪೂರ್ಣವಾಗಿ ಅವರ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಎರಡು ರೀತಿಯ ಈ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ
ಎರಡು ರೀತಿಯಲ್ಲಿದೆ. ಒಂದೇನೆಂದರೆ ಭೌತಿಕ ಬುದ್ಧಿಶಕ್ತಿ, ಅಂದರೆ ಮೆಟೀರಿಯಲ್ ಇಂಟೆಲಿಜೆನ್ಸ್. ಮತ್ತೊಂದೇನೆಂದರೆ ಆಧ್ಯಾತ್ಮಿಕ ಬುದ್ಧಿಶಕ್ತಿ, ಅಂದರೆ ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಸೊ ಎರಡೇ ರೀತಿ ಇರೋದು, ಮಧ್ಯದಲ್ಲಿ ಏನಿಲ್ಲ. ಸೊ ಇಲ್ಲಿ ಕೃಷ್ಣ ಏ ಭಜೆ ಸೇ ಬಡ ಚತುರ್ ಅಂದರೆ ಆ ವ್ಯಕ್ತಿ, ಆ ಭಕ್ತನು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಇದೆ ಅಂತ ಅವನಿಗೆ. ಸೊ ಈ ಭೌತಿಕ ಬುದ್ಧಿಶಕ್ತಿ ಅಂದರೆ ಏನು, ಆಧ್ಯಾತ್ಮಿಕ ಬುದ್ಧಿಶಕ್ತಿ ಅಂದರೆ ಏನಂದರೆ, ಯಾವ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಯಾವ ರೀತಿಯ ಕಾರ್ಯಗಳಲ್ಲಿ ಉಪಯೋಗಿಸುತ್ತಾನೋ ಅದನ್ನು ತಿಳಿದುಕೊಂಡು ನಾವು ಹೇಳ್ಬೋದು ಅವರು ಯಾವ ರೀತಿಯ ಬುದ್ಧಿಶಕ್ತಿಯಲ್ಲಿ ಅವರು ಕ್ಯಾಟಗರೈಸ್ ಆಗಿದ್ದಾರೆ ಅಂತ, ಅವರ ಬುದ್ಧಿಶಕ್ತಿ ಹೇಗಿದೆ ಅಂತ. ಸೊ ಯಾವುದೇ ವ್ಯಕ್ತಿ ತನ್ನ ದೇಹದ ಬೇಡಿಕೆಗಳಿಗಾಗಿ, ಹೇಗೆಂದರೆ ಓನ್ಲಿ ತಿನ್ನುವುದು, ಮಲಗುವುದು, ರಕ್ಷಣೆ ಮಾಡ್ಕೊಳ್ಳೋದು, ಮಿಲನಕ್ಕಾಗಿ, ಸೊ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್. ಸೊ ಈ 4 ದೇಹದ ಬೇಡಿಕೆಗಳಿಗಾಗಿ ಮಾತ್ರ ತನ್ನ ಬುದ್ಧಿಶಕ್ತಿಯನ್ನು ಬಹಳ ಚುರುಕಾಗಿ ಉಪಯೋಗಿಸುತ್ತಾನೋ 100% ಫುಲ್ ಉಪಯೋಗಿಸ್ತಾನೆ ತನ್ನ ಬುದ್ಧಿಶಕ್ತಿಯನ್ನು. ಯಾವ ಕಾರ್ಯಕ್ಕೆ? ತನ್ನ ದೇಹದ ಬೇಡಿಕೆಗಳಾದ ತಿನ್ನುವುದು, ಮಲಗುವುದು, ಮಿಲನಕ್ಕಾಗಿ, ರಕ್ಷಣೆಗಾಗಿ, ಫುಲ್ ಅವನ ಜೀವನದಲ್ಲಿ ಅಮೂಲ್ಯ ಕಾಲವನ್ನು ಇದೇ ರೀತಿಯ ಕಾರ್ಯಕ್ರಮಗಳಿಗೆ 100% ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದಾಗ ಆ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಭೌತಿಕ ಬುದ್ಧಿಶಕ್ತಿ ಎಂದು ವಿಂಗಡಣೆ ಮಾಡಬಹುದು. ಸೊ ಇದೇನು ಬಹಳ ಶ್ರೇಷ್ಠವಾದ ಬುದ್ಧಿಶಕ್ತಿ ಅಲ್ಲ. ಇದು ಎಲ್ಲ ಪ್ರಾಣಿಗಳಿಗಿದೆ, ಎಲ್ಲ ಪಕ್ಷಿಗಳಿಗಿದೆ, ಹೌದೋ ಅಲ್ವೋ? ಈ ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್ ಅನ್ನುವ ಏನು ಬೇಸಿಕ್ ನೀಡ್ಸ್ ಇದೆ, ಏನು ಬೇಡಿಕೆಗಳಿದೆ, ದೇಹದ ಬೇಡಿಕೆಗಳು, ಇದು ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ. ಅದು ಅವರ ಸ್ವಭಾವ, ನ್ಯಾಚುರಲ್ ಇನ್ಕ್ಲಿನೇಷನಲ್ಲೇ ಇದೆ. ಅವರ ಹೆಚ್ಚು ಬುದ್ಧಿಶಕ್ತಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಏನು ಅವ್ರಿಗೆ ಕಡ್ಡಾಯತನ ಇಲ್ಲ, ನ್ಯಾಚುರಲ್ ಆಗಿದೆ. ಸೊ ಮನುಷ್ಯನು ಹೀಗೆ ಕೂಡ ಮಾಡಿದರೆ ಅವನು ಪ್ರಾಣಿ ಪಕ್ಷಿಗಳಕ್ಕೆ ಸಮ ಅಲ್ವಾ? ಅದಕ್ಕೆ ಮನುಷ್ಯನೇನು ಮಾಡಬೇಕು? ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು. ತನ್ನ ಆಧ್ಯಾತ್ಮಿಕ ಬುದ್ಧಿಶಕ್ತಿಯನ್ನು ತನ್ನ ಚಟುವಟಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ದೈನಂದಿನ ಆ್ಯಕ್ಟಿವಿಟೀಸಲ್ಲಿ ಯೂಸ್ ಮಾಡಬೇಕು. ಆ ಆಧ್ಯಾತ್ಮಿಕ ಬುದ್ಧಿಶಕ್ತಿ ಅಂದ್ರೇನು? ಸೊ ಭಗವಂತನನ್ನು, ಕೃಷ್ಣನನ್ನು ತಿಳಿದುಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು. ಯಾವ ದೃಷ್ಟಿಕೋನದಿಂದ? ಗುರು ಸಾಧು ಶಾಸ್ತ್ರವಿನ ಒಂದು ಆಥರೈಸ್ ಸೋರ್ಸ್, ಆ ಗುರು ಪರಂಪರೆಯ ಮಾರ್ಗದಲ್ಲಿ, ಗುರುವಿನ ಮಾರ್ಗದರ್ಶನದಿಂದ ಭಗವಂತನನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ನಾವ್ಯಾರು, ಭಗವಂತ ಯಾರು, ಈ ಆತ್ಮ, ಸ್ಪಿರಿಟ್ ಏನು, ಮತ್ತು ನಾನು ಹೇಗೆ
ಆಧ್ಯಾತ್ಮಿಕ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ಹೇಗೆ ತೊಡಗಿಸ್ಕೊಳ್ಳಬೇಕು. ಸೊ ಈ ಥರ ತನ್ನ ಬುದ್ಧಿಶಕ್ತಿಯನ್ನು ಯಾವ ವ್ಯಕ್ತಿ, ಯಾವ ಭಕ್ತನು ಯೋಚಿಸಿ ಉಪಯೋಗಿಸುತ್ತಾನೋ ಅದನ್ನು ಆಧ್ಯಾತ್ಮಿಕ ಬುದ್ಧಿಶಕ್ತಿ ಎಂದು ನಾವು ವಿಂಗಡಣೆ ಮಾಡಬಹುದು. ಸೊ ಆವಾಗ ಆ ವ್ಯಕ್ತಿ ಪ್ರಾಣಿಗಳ, ಪಕ್ಷಿಗಳ ಬುದ್ಧಿಶಕ್ತಿಗಿಂತ ಹೆಚ್ಚಿದೆ ಅಂತ ನಾವು ಗುರುತಿಸ್ಬೋದು. ಆವಾಗ ನಮ್ಗೆ ಅನಿಸುತ್ತೆ ಈ ವ್ಯಕ್ತಿ ಪ್ರಾಣಿಗಿಂತ, ಪಕ್ಷಿಗಿಂತ ಮೇಲಿದ್ದಾನೆ. ಆ ಥರ ಅವನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ, ತನ್ನ ಬುದ್ಧಿಶಕ್ತಿಯನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅವನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅವನು ಪ್ರಾಣಿಗೆ, ಪಕ್ಷಿಗೆ ಸಮ. ಇದು ಶ್ರೀಮದ್ ಭಾಗವತಂ ಹೇಳ್ತಾ ಇದೆ. ಸೊ ಈಗ ನಾವು ನೋಡಿದ್ವಿ ಒಂದು 2-3 ಶ್ಲೋಕಗಳ ಹಿಂದೆ, ಕಲಿಪುರುಷ, ಈ ಕಲಿಯುಗ ತನ್ನ ಪ್ರಭಾವವನ್ನು ಯಾವಾಗ ಶುರು ಮಾಡಿಕೊಂಡಿದೆ ಅಂತ. ಸೊ 5,000 ವರ್ಷಗಳ ಹಿಂದೆ ಕೃಷ್ಣ ಭಗವಂತ ಈ ಲೋಕವನ್ನು ಬಿಟ್ಟಿದ ಕ್ಷಣದಿಂದ ಕಲಿಪುರುಷ ತನ್ನ ಕಲಿಯ ಪ್ರಭಾವ, ದುಷ್ಟ ಪ್ರಭಾವ, ದುಷ್ಟ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾನೆ. ಎಲ್ಲರ ಮೇಲೆ ಅವನು ಪ್ರಭಾವ, ಎಲ್ಲ ಜನಗಳ ಮೇಲೆ ಕಲಿಯ ಪ್ರಭಾವವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಆವಾಗ. ಸೊ ಯಾರು ಭಗವಂತನ, ಕೃಷ್ಣನ ಭಕ್ತರಲ್ಲವೋ, ಅಭಕ್ತರು, ಅವರು ಈ ಕಲಿಯ ಪ್ರಭಾವಕ್ಕೆ ಬಹಳ ಸುಲಭವಾಗಿ ಬೇಟೆಯಾಗ್ತಾರೆ. ಈಗ ಹೇಗೆ ಒಂದು ಹುಲಿ ಒಂದು ಜಿಂಕೆಯನ್ನು ಬೇಟೆಯಾಡುತ್ತೆ, ಹುಲಿಗೆ ಜಿಂಕೆಯನ್ನು ಬೇಟೆಯಾಡುವುದು ಬಹಳ ಸುಲಭ. ಈಗ ಮನುಷ್ಯನಿಗೆ ಹುಲಿಯನ್ನು ಬೇಟೆಯಾಡೋಕ್ಕೆ ಅಥವಾ ಮನುಷ್ಯನಿಗೆ ಚಿರತೆಗೆ ಬೇಟೆಯಾಡೋಕ್ಕೆ ಸ್ವಲ್ಪ ಕಷ್ಟ, ಯಾವುದು ವೆಪನ್ಸ್ ಇಲ್ಲ ಅಂದರೆ, ಆಯುಧಗಳಿಲ್ಲ ಅಂದರೆ. ಆದರೆ ಸಿಂಹಕ್ಕೆ, ಹುಲಿಗೆ ಒಂದು ಜಿಂಕೆಯನ್ನು ಬೇಟೆಯಾಡುವುದು ಬಹಳ ಸುಲಭ. ಅದೇ ರೀತಿ ಈ ಕಲಿಪುರುಷನಿಗೆ ಅಭಕ್ತರ ಮೇಲೆ ತನ್ನ ಪ್ರಭಾವವನ್ನು ಮಾಡುವುದು, ಅವರನ್ನು ಕಲಿಯ ಬೇಟೆಗೆ ಮಾಡುವುದು ಬಹಳ ಸುಲಭ ಕಲಿಗೆ. ಈ ಅಭಕ್ತರು ಕಲಿಗೆ ಪ್ರಭಾವವಾಗಿ ಏನು ಮಾಡ್ತಾರೆ, ಈಗ ಕಲಿ ತನ್ನ ಪ್ರಭಾವವನ್ನು ಅಭಕ್ತರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸೊ ಈ ಅಭಕ್ತರು ಕಲಿಯ ಆ ಜಾಲಕ್ಕೆ ಸಿಕ್ಕಾಕೋತಾರೆ. ಸೊ ಕಲಿಯ ಜಾಲಕ್ಕೆ ಸಿಗಾಕೊಂಡು ಆ ಅಭಕ್ತರು ಏನು ಮಾಡ್ತಾರೆ, ಯಾವ ಥರ ಚಟುವಟಿಕೆಗಳನ್ನು ಮಾಡ್ತಾರೆ ಅಂದರೆ, ಪ್ರೈಮರಿಯಾಗಿ ಮಾಂಸಾಹಾರ ಸೇವನೆ, ಅಮಲಾಗೋದು, ಅಕ್ರಮ ಲೈಂಗಿಕ ಸಂಬಂಧ ಮತ್ತು ಜೂಜಾಡೋದು. ಸೊ ಇದು 4 ಪ್ರಾಮಿನೆಂಟ್ ಆ್ಯಕ್ಟಿವಿಟೀಸ್: ಮೀಟ್ ಈಟಿಂಗ್, ಇಂಟಾಕ್ಸಿಕೇಷನ್, ಇಲಿಸಿಟ್ ಸೆಕ್ಸ್, ಗ್ಯಾಮ್ಲಿಂಗ್. ಸೊ ಕಲಿಯ ಪ್ರಭಾವದಿಂದ ಅಭಕ್ತರು ಈ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋತಾರೆ. ಆಮೇಲೆ ಇದು ಬಹಳ ಪ್ರೈಮರಿ, ಇದು ಬಹಳ ಸುಲಭವಾಗಿ ನಾವು ಗುರುತಿಸ್ಬೋದು. ಇನ್ನು ಕೆಲವು ಹಲವಾರಿದೆ ಈ ವಿಂಗಡಣೆಯಲ್ಲಿ. ಇನ್ನೊಂದೇನೆಂದರೆ, ಈಗ ಹಣ ಬೇಕು ಎಲ್ಲರ ಜೀವನದಲ್ಲಿ. ತಮ್ಮ ಜೀವನವನ್ನು ಸಾಗಿಸುವುದಕ್ಕೆ ಸ್ವಲ್ಪ ಹಣ ಬೇಕು. ಬೇಸಿಕ್ ನೆಸೆಸಿಟೀಸ್ ಅಲ್ವಾ, ಊಟ, ನೀರು, ಬಟ್ಟೆ, ವಸತಿ. ಸೊ ಆ ಥರ ಎಲ್ಲ, ನಿಮ್ಮ ತಲೆ ಮೇಲೆ ರೂಫ್ ಇರಬೇಕು ಅಲ್ವಾ, ಮಳೆ ಬಂದರೆ ನೀರು ಸೋರಬಾರ್ದು. ಅದಕ್ಕೆ ಬೇಸಿಕ್ ನೆಸೆಸಿಟೀಸ್ಗೆ ಹಣ ಇರಬೇಕು. ಆದರೆ ಹೆಚ್ಚಾಗಿ ಹಣವನ್ನು ಸಂಪಾದಿಸುವುದು
ಏತಕ್ಕಾಗಿ? ಇಂದ್ರಿಯ ತೃಪ್ತಿಗಾಗಿ. ಹೆಚ್ಚಾಗಿ ಹಣ ಸಂಪಾದಿಸುವುದೇನಕ್ಕೆ? ನಮ್ಮ ಇಂದ್ರಿಯ ತೃಪ್ತಿಗಾಗಿ. ಕೃಷ್ಣನ ಇಂದ್ರಿಯ ತೃಪ್ತಿಗಾಗಲ್ಲ, ನಮ್ಮ ಇಂದ್ರಿಯ ತೃಪ್ತಿಗಾಗಿ. ಸೊ ಅದನ್ನು ಕೂಡ ಒಂದು ಕಲಿಯ ಪ್ರಭಾವವೆಂದು ನಾವು ತಿಳಿದುಕೊಳ್ಳಬಹುದು. ಸೊ ಈ ಕಲಿಯ ಪ್ರಭಾವ, ಈ ಕಲಿ ಇದನಲ್ಲ, ಅವನು ಬಹಳ ಆ್ಯಕ್ಚುಲಿ ದುಷ್ಟ. ಅವನ ಪ್ರಭಾವ ಬಹಳ ದುಷ್ಟವಾಗಿರುತ್ತೆ. ಎಸ್ಪೆಷಲಿ ಈ ಬುದ್ಧಿಹೀನ ಜನರ ಮೇಲೆ. ಸೊ ಯಾರು ಬುದ್ಧಿಹೀನ ಜನರು ಯಾರಂದರೆ ಯಾರು? ನಾನ್ ಡಿವೋಟೀಸ್, ಅಭಕ್ತರು. ಬುದ್ಧಿಹೀನ ಜನರು ಈಸ್ ಈಕ್ವಲ್ ಟು ಅಭಕ್ತರು. ಬುದ್ಧಿವಂತ ಜನರು ಈಸ್ ಈಕ್ವಲ್ ಟು ಭಕ್ತರು. ಸಿಂಪಲ್ ಫಾರ್ಮುಲಾ ಇದು. ಸೊ ಈ ಕಲಿಯ ಪ್ರಭಾವ ಫಸ್ಟ್ ಮೊದಲನೇದಾಗಿ ಯಾರ ಮೇಲೆ ಬೀಳುತ್ತಂದರೆ ಅಭಕ್ತರ ಮೇಲೆ. ಸೊ ನಾವು ಕೂಡ ಬಹಳ ಡಿಫ್ರೆಂಟ್ ಪರ್ಸೆಂಟೇಜ್ ಆಗಿ ನಮ್ಮ ಲೈಫಲ್ಲಿ ನಾವು ಭಕ್ತರಾಗಿರ್ತೀವಿ ಮತ್ತು ಅಭಕ್ತರಾಗಿರ್ತೀವಿ. ಹೌದು ಅಲ್ವೋ? ನಮ್ಮ ಜೀವನದಲ್ಲಿ ನಾವು 100% ಭಕ್ತರು ಇನ್ನೂ ಆಗಿಲ್ಲ, ಆದರೆ ಆ ಮಾರ್ಗದಲ್ಲಿದ್ದೀವಿ. ಇದೀವೋ ಹೌದೋ ಇಲ್ವೋ? ಹಾಂ. ಸೊ ನಮ್ಮ ಪರ್ಸಂಟೇಜ್ ನಮಗೆ ಗೊತ್ತಿರುತ್ತೆ, ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಬೇರೆಯವರು ಅದನ್ನು ಜಡ್ಜ್ ಮಾಡಬೇಕೇನು ಅವಶ್ಯಕತೆ ಇಲ್ಲ. ಈಗ ನಮಗೆ ಹೊಟ್ಟೆ ಹಸಿದ್ರೆ ನಾವು ಊಟ ಮಾಡ್ತಾ ಇದ್ರೆ ನಮ್ಗೆ ಹೊಟ್ಟೆ ತುಂಬಿದೆಯಾ ಇಲ್ವಾ ಅಂತ ಪಕ್ಕದವ್ರಿಗೆ ಗೊತ್ತಾಗುತ್ತಾ? ನಮಗೆ ಗೊತ್ತಾಗುತ್ತೆ. ಸೊ ನಾವೆಷ್ಟು ಭಕ್ತರಾಗ್ತೀವೋ, ಏನು ಶಾಸ್ತ್ರಗಳು ಹೇಳ್ತಾ ಇದ್ದಾರೆ, ಏನು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಏನು ಭಾಗವತ ಪುರಾಣ ಹೇಳ್ತಾ ಇದೆ, ಚೈತನ್ಯ ಚರಿತ ಅಂತ ಹೇಳ್ತಾ ಇದ್ದಾರೆ, ಭಗವದ್ಗೀತಾ ಹೇಳ್ತಾ ಇದೆ ನಮಗೆ. ಸೊ ಆ ಮೌಲ್ಯಗಳನ್ನು, ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಹೇಗೆ ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರತಿದಿನ ನಾವು ಹೇಗೆ ಫಾಲೋ ಮಾಡ್ತಾ ಇದ್ದೀವಿ ಅಂತ ನಮಗೇ ಗೊತ್ತದು. ಬೇರೆಯವರು ನಮಗೆ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆ ಥರ ಒಂದು ಸೈನ್ ಮಾಡಿ ಏನು ಕೊಡೋದೇನು ಅವಶ್ಯಕತೆ ಬೇಡ ಅಲ್ವಾ? ಸಿಂಪಲ್ ಫಾರ್ಮುಲಾ. ನಮ್ಮ ಬುದ್ಧಿಯನ್ನು ನಾವು ಭಕ್ತರಾಗಕ್ಕೆ, ಕೃಷ್ಣನ ಪ್ರಭುಪಾದರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದಕ್ಕೆ ನಾವು ಯೂಸ್ ಮಾಡಬೇಕು. ಆವಾಗ ನಾವು 100% ಭಕ್ತರಾಗಕ್ಕೆ ಸಾಧ್ಯ ಅಲ್ವಾ? ಇಲ್ಲ ಅಂದರೆ ಕಲಿಯ ಪ್ರಭಾವ ಯಾರ ಮೇಲೆ ಇರುತ್ತೆ? ಮೊದಲು ಅಭಕ್ತರ ಮೇಲೆ. ಸೊ ನಮ್ಮ ಲೈಫಲ್ಲಿರುವ ಅಭಕ್ತತೆ, ನಾನ್ ಡಿವೋಷನನ್ನು ನಾವು ಝೀರೋ ಮಾಡೋಕ್ಕೆ ಟ್ರೈ ಮಾಡಬೇಕು ಆದಷ್ಟು. ಆವಾಗ ಕಲಿಯ ಪ್ರಭಾವ ಕೂಡ ನಮಗೆ ಸ್ವಲ್ಪ ಕೂಡ ಇರೋದಿಲ್ಲ. ಸೊ ಸಮಾಜದಲ್ಲಿ ಒಂದು ವಿವೇಕದ ಸಿಚುಯೇಷನ್ ಅನ್ನು ತರೋದಕ್ಕೆ ಹೇಗೆ ಸಾಧ್ಯ ಅಂದರೆ, ಒಂದು ಸೇನರ್ ಕಂಡೀಷನ್ ಹೇಗೆ ಸಾಧ್ಯ ಅಂದರೆ, ಅದು ಮಹಾರಾಜ್ ಪರೀಕ್ಷಿತ ಹೇಗೆ ತನ್ನ ಆ್ಯಕ್ಟಿವಿಟೀಸ್, ತನ್ನ ಕ್ರಮದ ವಿಧಾನಗಳನ್ನು ಅಳವಡಿಸಿದಾನೋ ಹಾಗೆ ನಾವು ಕೂಡ ಈ ಸಮಾಜದಲ್ಲಿ ಏನು ಮಾಡಬೇಕಂದ್ರೆ, ಭಗವತ್ ಸಂದೇಶದ ಪ್ರಚಾರ, ಭಕ್ತಿಯ ಪ್ರಚಾರವನ್ನು ಮಾಡಿದ್ರೆ ಕೃಷ್ಣನ ಸಂದೇಶ, ಈ ಹರೇ ಕೃಷ್ಣ ಮಹಾಮಂತ್ರ, ಭಗವದ್ಗೀತಾ, ಈ ಥರ ಭಕ್ತಿಯ ಸಂದೇಶವನ್ನು ಒಂದು ಸಾಮಾನ್ಯ ಮನುಷ್ಯನಿಗೆ ಪ್ರಚಾರ ಮಾಡಿದ್ರೆ
ಆವಾಗ ನಮ್ಮ ಈ ಸೊಸೈಟಿಯನ್ನು, ನಮ್ಮ ಸಮಾಜವನ್ನು ಒಂದು ವಿವೇಕದ ಸಮಾಜ, ಬುದ್ಧಿಯುಳ್ಳ ಸಮಾಜ ಹಾಗೆ ಪರಿವರ್ತಿಸ್ಬೋದು. ಸೊ ಅದು ಯಾರ ಕೈಯಲ್ಲಿದೆ ಇವಾಗ? ನಮ್ಮ ಕೈಯಲ್ಲೇ ಇದೆ. ಸೊ ಪ್ರಭುಪಾದರು ತನ್ನ ಭಕ್ತರು, ತನ್ನ ಡಿಸೈಪಲ್ಸ್, ಶಿಷ್ಯಂದರು ಎಲ್ಲರೂ ಕೂಡ ಶುದ್ಧ ಭಕ್ತರಾಗಬೇಕು ಅಂತ ಅವರು ಆಸೆ ಪಡ್ತಾರೆ. ಅವರು ಅದಕ್ಕಾಗಿ ತುಂಬ ಶ್ರಮ ಪಟ್ಟಿದ್ದಾರೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ, ಹಲವಾರು ಆಸ್ಟೆರಿಟೀಸನ್ನು ತಗೊಂಡಿದ್ದಾರೆ, ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕಂದ್ರೆ ಅದಕ್ಕಾಗಿ ಅವರ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ, ನಾವು ಶುದ್ಧರಾಗಿ ಬೇರೆಯವರಿಗೂ ಕೂಡ ಈ ಭಗವತ್ ಸಂದೇಶದ ಪ್ರಚಾರವನ್ನು ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಅದು ಎಷ್ಟಾಗುತ್ತೋ ಎಷ್ಟು ಅಂದರೆ 100% ಮಾಡಬೇಕು. ನೀವು 100% ಅಂದ್ಕೊಂಡ್ರೆ 80% ಮಾಡ್ತೀರಾ, 80% ಅಂದ್ಕೊಂಡ್ರೆ 60% ಮಾಡ್ತೀರಾ. ಸೊ ಆ ಥರ ನಾವು ಯಾವಾಗಲೂ 100%ಗೆ ಏಮ್ ಮಾಡಬೇಕು. ಸೊ ಆವಾಗ ಈ ಸಮಾಜ ಏನಿದೆ ಅದು ಒಂದು ವಿವೇಕದ ಸಮಾಜ, ಬುದ್ಧಿಯುಳ್ಳ ಸಮಾಜ, ಒಂದು ಸೇನರ್ ಕಂಡೀಷನ್ ಬರುತ್ತೆ ಸೊಸೈಟೀಲಿ. ಸೊ ಆಗ ಪರೀಕ್ಷಿತ್ ಮಹಾರಾಜ ತನ್ನ ಎಲ್ಲ ಪ್ರಜೆಗಳಿಗೆ ಆಶ್ರಯವನ್ನು ಕೊಟ್ಟಿದ್ದ. ಅವರು ಮೂರ್ಖರಾಗಿರಲಿ ಅಥವಾ ಬುದ್ಧಿಹೀನರಾಗಿರಲಿ, ಸೊ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಅವನು ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದ. ಸೊ ಇಲ್ಲಿ 9ನೇ ಶ್ಲೋಕದಲ್ಲಿ, ಹೇ ಋಷಿಗಳೇ, ನೀವು ಹೇಳಿದಂತೆ ಪುಣ್ಯವಂತನಾದ ಪರೀಕ್ಷಿತ್ ಮಹಾರಾಜನ ಚರಿತ್ರೆಗೆ ಸಂಬಂಧಿಸಿದಂತೆ ಭಗವಾನ್ ಕೃಷ್ಣನ ಕಥಾನಕಗಳ ಎಲ್ಲ ಅಂಶಗಳನ್ನು ನಾನು ನಿಮಗಾಗಿ ವಿವರಿಸಿದ್ದೇನೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜನ ಒಂದು ಕಥಾನಕ, ಅವನ ಲೀಲೆಗಳನ್ನು ಇಲ್ಲಿವರೆಗೂ ನೀವು ಈ ಹಿಂದಿನ ಶ್ಲೋಕಗಳಲ್ಲಿ, ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಸೊ ಇಲ್ಲಿ ಈ ಶ್ಲೋಕ ನಮಗೆ ಬೇರೆ ಜಾಗಕ್ಕೆ ಕರ್ಕೊಂಡೋಗುತ್ತೆ. ಸೊ ಇಲ್ಲಿ ಬೇರೆ ವ್ಯಕ್ತಿ ಮಾತಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಇಲ್ಲಿ ಯಾರು ಮಾತಾಡ್ತಾ ಇರೋದಂದರೆ ಈ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ಅವ್ರು ಯಾರಂದರೆ ನೈಮಿಷಾರಣ್ಯ ಅನ್ನುವ ಒಂದು ಜಾಗದಲ್ಲಿ ಸುಮಾರು 5,000 ವರ್ಷಗಳ ಮುಂಚೆ 1,000 ವರ್ಷಗಳ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಹಲವಾರು ಋಷಿಮುನಿಗಳು ಅಲ್ಲಿ ಅಸೆಂಬಲ್ ಆಗಿದ್ರು. ಸೊ ಏನಕ್ಕಂದರೆ ಅವ್ರಿಗೆ ಗೊತ್ತಿತ್ತು ಈ ಕಲಿಯುಗದ ಪ್ರಭಾವ ಇವಾಗ ಶುರುವಾಗಿದೆ, ಅದು ಹೆಚ್ಚಾಗುತ್ತೆ. ಸೊ ಆ ಕಲಿಯುಗದ ಪ್ರಭಾವವನ್ನು, ಆ ಪ್ರಭಾವಕ್ಕೆ ಹೇಗೆ ಜನಗಳು ತಮ್ಮನ್ನು ತಾವು ತಯಾರಿಸ್ಕೋಬೇಕು ಅಲ್ವಾ. ಈಗ ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ನಾವು ನಮ್ಮನ್ನು ತಯಾರಿಸ್ಕೋತೀವಲ್ವಾ. ಮಳೆಗಾಲ ಬರೋಂಗಿದ್ರೆ ಸೊ ನಾವು ಅವಾಗ ಛತ್ರಿ ಹಿಡ್ಕೊಂಡು ಓಡಾಡ್ತೀವಿ ಅಲ್ವಾ, ರೈನ್ ಕೋಟ್ ಇಟ್ಕೋತೀವಿ. ಮಳೆ ಬಂದರೆ ಒಂದು ಕಡೆ ನಿಂತ್ಕೋತೀವಿ ಶೆಲ್ಟ್ರಲ್ಲಿ. ಸೊ ನಾವು ನಮ್ಮನ್ನು ಪ್ರಿಪೇರ್ ಆಗ್ತೀವಿ. ಚಳಿಗಾಲದಲ್ಲಿ ಸ್ವೆಟರು, ಜಾಕೆಟ್, ಕೋಟು, ಕ್ಯಾಪು ಆ ಥರ ಎಲ್ಲ ಇಟ್ಕೊಂಡು ನಾವು ಚಳಿಯಿಂದ ಪ್ರೊಟೆಕ್ಷನ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರ ಈ ಋಷಿಮುನಿಗಳು ಅವರಿಗೆ ಗೊತ್ತಿತ್ತು, ಈಗ ದ್ವಾಪರ ಯುಗ ಮುಗಿದಿದೆ, ಕೃಷ್ಣ ತನ್ನ ಭೌಮ ಲೀಲೆಗಳು, ಈ ಭೂಮಿಯಲ್ಲಿ ತನ್ನ ಲೀಲೆಗಳನ್ನು ಮುಗಿಸಿ ತನ್ನ ಲೋಕಕ್ಕೆ, ಗೋಲೋಕ ವೃಂದಾವನಕ್ಕೆ ಹೊರಟಿದ್ದಾನೆ.
ಸೊ ಕಲಿಯ ಪ್ರಭಾವ ಈಗ ಹೆಚ್ಚಾಗುತ್ತೆ. ಸೊ ಅದು ಅವರಿಗೆ ಗೊತ್ತಿತ್ತು. ಅದಕ್ಕೆ ಅವರು 1,000 ವರ್ಷಗಳ ಒಂದು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಈ ನೈಮಿಷಾರಣ್ಯ ಎನ್ನುವ ಜಾಗದಲ್ಲಿ ಅವರು ಅಸೆಂಬಲ್ ಆಗಿದ್ದಾರೆ. ಸೊ ಈ ಸಭೆಯ ಅಧ್ಯಕ್ಷರು, ಆ ಋಷಿಮುನಿಗಳೆಲ್ಲ ಅಲ್ಲಿ ಅಸೆಂಬಲ್ ಆಗಿದ್ದಾರಲ್ಲ ನೈಮಿಷಾರಣ್ಯಗಳಲ್ಲಿ. ಸೊ ಅದರಲ್ಲಿ ಒಬ್ಬರು ಲೀಡರನ್ನು ಅವರು ವೋಟ್ ಮಾಡ್ತಾರೆ. ಸೊ ಅವರೇ ಸೂತ ಗೋಸ್ವಾಮಿಗಳು. ಆ ಸಭೆಯ ಅಧ್ಯಕ್ಷರೇ ಸೂತ ಗೋಸ್ವಾಮಿಗಳು. ಸೊ ಈ ಸೂತ ಗೋಸ್ವಾಮಿಗಳು ಸೊ ಅವರು ಆಮೇಲೆ ಸೊ ಇನ್ನೊಂದೇನೆಂದರೆ ಒಂದು ಕಡೆ ರೆಫರೆನ್ಸ್ ಇದೆ. ಆ ರೆಫರೆನ್ಸ್ ಎಷ್ಟು ಅಧಿಕೃತವಾಗಿದೆ, ಎಷ್ಟು ಅಥೆಂಟಿಕ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಒಂದು ಕಡೆ ಈ ಥರ ಹೇಳ್ತಾರೆ, ಆ ನೈಮಿಷಾರಣ್ಯ ಜಾಗದಲ್ಲಿ ಸುಮಾರು 88,000 ಋಷಿಮುನಿಗಳು, 88,000 ಋಷಿಮುನಿಗಳು ಅಸೆಂಬಲ್ ಆಗಿದ್ದರು ಅಂತ ಒಂದು ಕಡೆ ಉಲ್ಲೇಖ ಇದೆ. ಈ ನೈಮಿಷಾರಣ್ಯ ಜಾಗ ಒಂದು ಮಿಥಾಲಜಿ ಅಲ್ಲ, ಅದು ಒಂದು ಹಿಸ್ಟಾರಿಕ್ ಪ್ಲೇಸ್. ಈ ಸಮಯಕ್ಕೂ, ಈಗ ನಾವು 2026 ಈ ಸಮಯಕ್ಕೂ ಕೂಡ ಅದು ನೈಮಿಷಾರಣ್ಯ, ಅರಣ್ಯ ಅಂದರೆ ಕಾಡು. ಆ ನೈಮಿಷಾರಣ್ಯ ಅನ್ನುವ ಜಾಗ ಇವಾಗ ಕೂಡ ಅದು ಇದೇ ಭೂಮಿಲಿದೆ, ಇದೇ ಭಾರತ ದೇಶದಲ್ಲಿದೆ. ಈ ನೈಮಿಷಾರಣ್ಯ ಒಂದು ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳ. ಸೊ ಇದು ಉತ್ತರ ಪ್ರದೇಶದ ರಾಜ್ಯದ, ನಾರ್ತ್ ಇಂಡಿಯಾ, ಉತ್ತರ ಪ್ರದೇಶದ ರಾಜ್ಯದ ಸೀತಾಪುರ್ ಎನ್ನುವ ಜಿಲ್ಲೆಯಲ್ಲಿ ಈ ನೈಮಿಷಾರಣ್ಯ ಎನ್ನುವ ಜಾಗ ಇದೆ. ಇದು ಸುಮಾರು ಈ ಉತ್ತರ ಪ್ರದೇಶದ ರಾಜಧಾನಿ ನಗರ ಏನೆಂದರೆ ಲಕ್ನೋ. ಅದು ಲಕ್ನೋವಿಂದ ಸುಮಾರು 90 ಇಲ್ಲ 100 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ಕೂಡ ಇದೆ ಅದು. ಐ ಹೋಪ್ ಸ್ವಲ್ಪ ಜನ ಇಲ್ಲಿಂದ ವಿಸಿಟ್ ಮಾಡಿದ್ದೀರಾ ಯಾರನ್ನ ನೈಮಿಷಾರಣ್ಯ? ಓಕೆ, ಸ್ವಲ್ಪ ಕೈಗಳ ಮೇಲೆ ಹೋಗ್ತಾಯಿದೆ. ಓಕೆ, ಉತ್ತರ ಪ್ರದೇಶಗ ಯಾವಾಗ ಹೋದಾಗ ವಿಸಿಟ್ ಮಾಡಿ. ಅಯೋಧ್ಯ, ಪ್ರಯಾಗ್ರಾಜ್, ಚಿತ್ರಕೂಟ, ನೈಮಿಷಾರಣ್ಯ ಎಲ್ಲ 4 ದಿನ 5 ದಿನ ಹೋಗ್ಬೋದು. ಬಹಳ ಪವಿತ್ರವಾದ ಸ್ಥಳಗಳಿದು. ಭಗವಂತನ ಲೀಲಾ ಸ್ಥಳಿಗಳು, ಶುದ್ಧ ಭಕ್ತರ ಲೀಲಾ ಸ್ಥಳಿಗಳು. ಈ ನೈಮಿಷಾರಣ್ಯದಲ್ಲಿ ಅಸೆಂಬಲ್ ಆಗಿದ್ದ ಈ ಋಷಿಮುನಿಗಳು, ಇವರು ಹೇಗಿದ್ದಾರಂದರೆ ಕೃಷ್ಣನ ಬಗ್ಗೆ, ಕೃಷ್ಣನ ಲೀಲೆಗಳ ಬಗ್ಗೆ ಅವರು ಕೃಷ್ಣನ ಬಗ್ಗೆ ಕೇಳುವುದಕ್ಕೆ ಅವರು ಬಹಳ ಉತ್ಸಾಹದಿಂದಿದ್ದರು. ಅವರು ಬಹಳ ದೇ ವೇರ್ ವೆರಿ ಈಗರ್. ಕಾತುರದಿಂದ ಅವರ ಈಗರ್ನೆಸ್ ಬಹಳ ಇತ್ತು. ಸೊ ಅವರು, ಈ ಋಷಿಮುನಿಗಳು ಸೂತ ಗೋಸ್ವಾಮಿ ಅವರನ್ನು ಅಧ್ಯಕ್ಷರಾಗಿ ಮಾಡಿ, ಈ ಸೂತ ಗೋಸ್ವಾಮಿಯವರನ್ನು ಅವರು ವಿನಂತಿಸಿಕೊಳ್ತಾರೆ. ಏನಂದರೆ, ಕೃಷ್ಣನ ಬಗ್ಗೆ ನಮಗೆ ಹೇಳಿ. ಆಮೇಲೆ ಇನ್ನೊಂದು ಕೂಡ ಅವರು ವಿನಂತಿ ಮಾಡ್ತಾರೆ. ನೀವು ಕೃಷ್ಣನನ್ನು ಹೇಳಿ ಅಂತ ಹೇಳಿದಾಗ ಆವಾಗ ಸೂತ ಗೋಸ್ವಾಮಿಗಳು ಏನು ಹೇಳ್ತಾರೆ ಅಂದರೆ, ನಾನು ಇವಾಗ ನಿಮಗೆ ಶ್ರೀಮದ್ ಭಾಗವತ ಪುರಾಣವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ. ಸೊ ಸೂತ ಗೋಸ್ವಾಮಿಯವರು ಶ್ರೀಮದ್ ಭಾಗವತ ಪುರಾಣವನ್ನು ಯಾವಾಗ ಕೇಳಿದ್ರು ಅಂದರೆ, ಪರೀಕ್ಷಿತ್ ಮಹಾರಾಜರು ಯಾವಾಗ ಶುಕದೇವ್ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜರಿಗೆ ಈ ಶ್ರೀಮದ್ ಭಾಗವತ ಪುರಾಣ ಹೇಳ್ತಾ ಇದ್ರು, ಆ ಸಭೆಯಲ್ಲಿ ಸೂತ ಗೋಸ್ವಾಮಿಗಳು ಕೂಡ ಇದ್ದರು. ಆವಾಗ ಅವರು ಕೇಳಿದರು. ಸೊ ಈ ಋಷಿ ಮುನಿಗಳಿಗೆ ಗೊತ್ತಾಯಿತು, ಅದೇ ರೆಫರೆನ್ಸಿಂದ ಇವರು ಈ
ಸಂಭಾಷಣೆ. ಯಾರ ಸಂಭಾಷಣೆ? ಶುಕದೇವ್ ಗೋಸ್ವಾಮಿ ಮತ್ತು ಪರೀಕ್ಷಿತ್ ಮಹಾರಾಜ್ ಸಂಭಾಷಣೆಯನ್ನು ವರ್ಣಿಸುತ್ತಾರೆ ಅಂತ ಈ ಋಷಿಮುನಿಗಳಿಗೆ ಗೊತ್ತಾಯಿತು. ಅದಾದ ಮೇಲೆ ಈ ಋಷಿಮುನಿಗಳು ಮತ್ತೊಂದು ವಿನಂತಿ ಹೇಳ್ತಾರೆ, ಮತ್ತೊಂದು ರಿಕ್ವೆಸ್ಟ್ ಕೇಳ್ತಾರೆ ಸೂತ ಗೋಸ್ವಾಮಿ ಅವರಿಗೆ. ಆ ರಿಕ್ವೆಸ್ಟ್ ಏನಂದರೆ, ನೀವು ಕೃಷ್ಣನ ಲೀಲೆಗಳನ್ನು ಹೇಳುವುದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಪರೀಕ್ಷಿತ್ ಮಹಾರಾಜರ ಬಗ್ಗೆ ಕೂಡ ಹೇಳಿ. ಯಾಕಂದರೆ ಪರೀಕ್ಷಿತ್ ಮಹಾರಾಜರು ಅವರು ಸಾಧಾರಣ ವ್ಯಕ್ತಿ ಅಲ್ಲ. ಪರೀಕ್ಷಿತ್ ಮಹಾರಾಜರು ಒಬ್ಬ ಶುದ್ಧ ಭಕ್ತರು. ಅವರು ಈ ಎಂಟೈರ್ ಪ್ರಪಂಚದ ಒಬ್ಬರು ಎಂಪರರ್, ಚಕ್ರವರ್ತಿ. ಸೊ ಅದೇ ರೆಫರೆನ್ಸಲ್ಲಿ ಈ ಶ್ಲೋಕ ಬಂದಿರುವುದು. ಓಕೆ. ಸೊ ಶ್ರೀಮದ್ ಭಾಗವತಂ ಅಂದರೆ ಏನು ಅಂದರೆ, ಇದು ಒಂದು ಪುರಾಣ. ಶ್ರೀಮದ್ ಭಾಗವತ ಪುರಾಣ ಇದು ವೇದಾಂತ ಸೂತ್ರದ ಒಂದು ನ್ಯಾಚುರಲ್ ಕಾಮೆಂಟ್ರಿ. ಹಾಗೂ ಇದರಲ್ಲಿ ಏನಿದೆ ಅಂದರೆ, ಇದರ ಕಾಂಟೆಂಟ್ಸ್ ಏನಿದೆ ಅಂದರೆ, ಇದು ಬರೀ ಇತಿಹಾಸ, ಇದು ಹಿಸ್ಟ್ರಿ ಅಂದರೆ ರಿಯಲ್ ಸತ್ಯ. ಇದು ನಡೆದಿದೆ. ಇದು ಊಹೆ ಅಲ್ಲ, ಯಾರ ಒಂದು ಊಹಾಪೋಹ ಅಲ್ಲ, ಮತ್ತು ಮಿಥಾಲಜಿ ಅಲ್ಲ. ಸೊ ಶ್ರೀಮದ್ ಭಾಗವತ ಪುರಾಣದಲ್ಲಿ ಏನೇ ಬಂದಿದೆ ಅದು ಒಂದು ನಿಜವಾದ ಸತ್ಯವಾದ ಕಥೆಗಳು, ಒಂದು ಇತಿಹಾಸ ಅದು. ಅದರಲ್ಲಿ ಪ್ರಮುಖವಾಗಿ ಏನಿದೆ ಅಂದರೆ, ಭಗವಂತನ ಲೀಲೆಗಳು, ಕೃಷ್ಣನ ಲೀಲೆಗಳು, ಕೃಷ್ಣನ ಬಹಳ ಅವತಾರಗಳ ಲೀಲೆಗಳು. ಕೃಷ್ಣನ ಲೀಲೆ, ರಾಮನ ಲೀಲೆ, ನರಸಿಂಹನ ಲೀಲೆ, ಕಪಿಲ ದೇವರ ಲೀಲೆ, ಹಾಗೆ ಹಲವಾರು ಲೀಲೆಗಳು. ಹಾಗೂ ಕೂಡ ಅದರ ಜೊತೆ ಭಕ್ತರ ಲೀಲೆಗಳು ಕೂಡ. ಸೊ ಭಗವಂತನ ಲೀಲೆಗಳೆಂದರೆ, ಭಗವಂತ ಯಾರ ಜೊತೆ ಲೀಲೆ ಮಾಡ್ತಾನೆ? ಒಬ್ಬನೇ ಮಾಡ್ತಾನ? ಸೊ ಭಗವಂತನ ಏನೇ ಕಾರ್ಯ ಮಾಡಲಿ, ಏನೇ ಲೀಲೆ ಮಾಡಲಿ, ಅದು ಯಾವ ಲೋಕದಲ್ಲಿರಲಿ, ಅದು ತನ್ನ ಗೋಲೋಕ ವೃಂದಾವನ ಆಗಿರಲಿ, ವೈಕುಂಠ ಲೋಕಗಳಾಗಿರಲಿ, ಅಥವಾ ಈ ಭೌಮ ಲೀಲೆಗಳಾಗಿರಲಿ, ಆಧ್ಯಾತ್ಮಿಕ ಲೋಕ ಆಗಿರಲಿ ಇಲ್ಲ ಭೌತಿಕ ಲೋಕ ಆಗಿರಲಿ, ಭಗವಂತ ಲೀಲೆ ಮಾಡೋದು ಅಂದರೆ ಅವನೊಬ್ಬನೇ ಇರುವುದಿಲ್ಲ. ಅವನು ಸದಾ ತನ್ನ ಶುದ್ಧ ಭಕ್ತರ ಜೊತೆ. ಈಗ ಹೇಗೆ ನೀವು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಆದಮೇಲೆ ಬಂದು ನೋಡಿ ಫುಲ್ ಇರುವೆಗಳಿರುತ್ತೆ. ಅದೇ ರೀತಿ ಭಗವಂತನನ್ನು ಸದಾ ತನ್ನ ಶುದ್ಧ ಭಕ್ತರು ಸರೌಂಡ್ ಆಗಿರ್ತಾರೆ. ಸೊ ಅದರಲ್ಲಿ ಭಗವಂತನಿಗೂ ಕೂಡ ಸುಖ, ಅತ್ಯುನ್ನತ ಸುಖ, ಪ್ಲೆಷರ್ ಇದೆ. ಆ ಶುದ್ಧ ಭಕ್ತರಿಗೂ ಕೂಡ ಅತ್ಯುನ್ನತ ಸುಖ ಇದೆ. ದಟ್ ಇಸ್ ದ ರಿಯಲ್ ಪ್ಲೆಷರ್. ಸೊ ಶ್ರೀಮದ್ ಭಾಗವತಂ ಅಂದರೆ ಏನೋ ಅದೊಂದು ಇತಿಹಾಸ. ಭಗವಂತನ ಲೀಲೆಗಳು ತನ್ನ ಭಕ್ತರ ಜೊತೆ. ಇದನ್ನು ಶ್ರೀಮದ್ ಭಾಗವತ ಪುರಾಣ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬೋದು. ಮತ್ತೆ ಸೊ ಇದು ಭಗವಂತನ ಲೀಲೆಗಳು ತನ್ನ ಭಕ್ತರ ಜೊತೆ ಅಲ್ವಾ. ಸೊ ಈ ಶ್ರೀಮದ್ ಭಾಗವತ ಪುರಾಣದಲ್ಲಿ ನಾವು ಓದಬೇಕಾದ್ರೆ ಕೆಲವು ಸಲ ಕೆಲವು ಭಾಗಗಳಲ್ಲಿ, ಕೆಲವು ಅಂಗಗಳಲ್ಲಿ ಭಕ್ತರ ವಿಷಯವನ್ನು ಮಾತ್ರ ಹೇಳ್ತಾರೆ. ಅಲ್ಲಿ ಭಗವಂತನ ಬಗ್ಗೆ ಏನು ಹೇಳ್ತಾ ಇರಲ್ಲ. ಅದು ಕೂಡ ಶ್ರೀಮದ್ ಭಾಗವತದ ಒಂದು ಭಾಗ. ಯಾಕಂದರೆ ಆ ಶುದ್ಧ ಭಕ್ತರ ಲೀಲೆಗಳು, ಆ ಶುದ್ಧ ಭಕ್ತರ ಕಾರ್ಯಕ್ರಮಗಳು ಕೂಡ
ನಾವು ತಿಳ್ಕೊಬೇಕು. ಆ ಶುದ್ಧ ಭಕ್ತರು ಹೇಗಿರ್ತಾರೆ ಅವರು? ನಾರಾಯಣ ಪಾರಾಯಣ ಆಗಿರ್ತಾರೆ ಅವರು. ಅವರ ಜೀವನದಲ್ಲಿ ಯಾರು ಮುಖ್ಯವಾಗಿರ್ತಾರೆ? ಭಗವಂತ ಕೃಷ್ಣನೇ ಮುಖ್ಯವಾಗಿರ್ತಾನೆ. ಅವರ ಜೀವನಗಳಲ್ಲಿ ಪ್ರತಿದಿನ ಅವರು ಕೃಷ್ಣನನ್ನು ಸ್ಮರಿಸ್ತಾರೆ. ಅವರು ಏನೇ ಚಟುವಟಿಕೆ ಮಾಡಲಿ ಅವರು ಕೃಷ್ಣನಿಗೆ, ಭಗವಂತನಿಗೆ ಭಕ್ತಿ ಸೇವೆಯಾಗಿ ತಮ್ಮ ಜೀವನದಲ್ಲಿ ಪ್ರತಿದಿನ ಅವರ ಕಾರ್ಯಕ್ರಮಗಳು ಹಾಗಿರುತ್ತೆ. ಸೊ ಅದಕ್ಕೆ ಕೆಲವು ಅಂಗಗಳಲ್ಲಿ ಈ ಭಾಗವತ ಪುರಾಣದಲ್ಲಿ ಈ ಶುದ್ಧ ಭಕ್ತರ ದಿನಚರಿಗಳನ್ನು ನಮಗೆ ವರ್ಣಿಸಿದ್ದಾರೆ. ಸೊ ಶ್ರೀಮದ್ ಭಾಗವತದಲ್ಲಿ ಈ ಶುದ್ಧ ಭಕ್ತರ ದಿನಚರಿಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ದಟ್ ಶೋಸ್ ಸೊ ಪ್ಯೂರ್ ಡಿವೋಟೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವರ ಬಗ್ಗೆ ತಿಳ್ಕೊಳ್ಳೋದು ಕೂಡ ನಮಗೆ ಬಹಳ ಮುಖ್ಯವಾಗಿದೆ. ಈಗ ನಾವು ಶುದ್ಧ ಭಕ್ತರಾಗಬೇಕಂದ್ರೆ ನಾವು ಶುದ್ಧರ ಭಕ್ತರನ್ನು ಗುರುತಿಸ್ಬೇಕಲ್ವಾ? ಅವರ ಲೀಲೆಗಳನ್ನು, ಚಟುವಟಿಕೆಗಳನ್ನು ತಿಳ್ಕೊಬೇಕಲ್ವಾ? ಸೊ ಆ ರೀತಿ ಭಾಗವತ ಪುರಾಣದಲ್ಲಿ ಹಲವಾರು ಶುದ್ಧ ಭಕ್ತರ ಜೀವನ ಚರಿತ್ರೆಗಳನ್ನು ಕೂಡ ಹೇಳಿದ್ದಾರೆ. ಕೆಲವರು ಯಾರೆಂದರೆ ಸುಧಾಮ ವಿಪ್ರ ಬ್ರಾಹ್ಮಣ ದ್ವಾರಕಾದಲ್ಲಿ, ಕುಂತಿ ಮಹಾರಾಣಿ, ಪಾಂಡವಾಸ್, ಪರೀಕ್ಷಿತ್ ಮಹಾರಾಜ್ ಪರೀಕ್ಷಿತ್, ಪ್ರಹ್ಲಾದ ಭಕ್ತ ಪ್ರಹ್ಲಾದ ಮಹಾರಾಜ್ ಪ್ರಹ್ಲಾದ್, ಧ್ರುವ ಮಹಾರಾಜ್. ಸೊ ಈ ರೀತಿ ಹಲವಾರು ಸ್ಕಂದಗಳಲ್ಲಿ 12 ಸ್ಕಂದಗಳಿದೆ, 18,000 ಶ್ಲೋಕಗಳಿದೆ. ಸೊ ಇದರಲ್ಲಿ ಭಗವಂತನ ಲೀಲೆಗಳು ಮತ್ತು ಶುದ್ಧ ಭಕ್ತರ ಲೀಲೆಗಳನ್ನು ವರ್ಣಿಸಿದ್ದಾರೆ. ಸೊ ನಾವು ಭಕ್ತರಾಗಿ ಕೆಲವು ಸಲ ಏನು ಮಾಡ್ತೀವಿ ಅಂದರೆ, ನನಗೆ ಬರೀ ಕೃಷ್ಣನೇ ಬೇಕು, ಇನ್ಯಾರು ಬೇಡ, ನನಗೆ ಬರೀ ಕೃಷ್ಣನೇ ಬೇಕು, ನಾನು ಬರೀ ಹರೇ ಕೃಷ್ಣ ಮಾತ್ರ 24 ಗಂಟೆ ಹರೇ ಕೃಷ್ಣ ಜಪ ಮಾಡ್ತೀನಿ, ನಾನು ಇನ್ಯಾರ ಹತ್ರನೂ ಮಾತಾಡಲ್ಲ. ಸೊ ಅವ್ರು ಹೇಳ್ತಾರೆ, ನೀನು ಸರ್ವಿಸ್ ಮಾಡಬೇಕಪ್ಪ, ಬುಕ್ ಡಿಸ್ಟ್ರಿಬ್ಯೂಷನು, ಈಗ ಮ್ಯಾರಥಾನ್ ಇದೆ, ಒಂದು ಟೀಮ್ ಮಾಡ್ಕೊಳ್ಳಿ, 5 ಜನ 8 ಜನ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ. ಇಲ್ಲ ಬ್ರೋ, ನಾನು ಒಬ್ಬನೇ ಮಾಡ್ತೀನಿ, ನಾನು ಕೃಷ್ಣನ ಸಂದೇಶವನ್ನು ಎಲ್ಲರಿಗೂ ನಾನು ಒಬ್ಬನೇ ಕೊಡ್ತೀನಿ. ಸೊ ಭಗವಂತ ಯಾವತ್ತೂ ಒಬ್ಬನೇ ಇಲ್ಲ, ಅವನು ಸದಾ ತನ್ನ ಭಕ್ತರ ಜೊತೆ ಇರ್ತಾನೆ. ಹೌದು ಅಲ್ವಾ? ಸೊ ನಾವು ಕೂಡ ಯಾಕಂದರೆ ಭಾಗವತದಲ್ಲೂ ಕೂಡ ಭಕ್ತರ ವಿಷಯಗಳನ್ನು ಹೇಳಿದ್ದಾರೆ, ಶುದ್ಧ ಭಕ್ತರ ವಿಷಯಗಳನ್ನು ಹೇಳಿದ್ದಾರೆ. ಸೊ ಹಾಗೆ ಒಬ್ಬ ಆಸ್ಪೈರಿಂಗ್ ಡಿವೋಟಿ, ಒಬ್ಬ ಭಕ್ತ ಅಂತ ಹೇಗೆ ಕ್ಯಾಟಗರೈಸ್ ಆಗ್ತಾನೆ ಅಂದರೆ, ಅವನು ಕೃಷ್ಣನನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾನೆ, ಪ್ಯೂರ್ ಡಿವೋಟೀಸ್ ಕೂಡ ಅಕ್ಸೆಪ್ಟ್ ಮಾಡ್ತಾನೆ. ಮತ್ತು ಯಾವ ವ್ಯಕ್ತಿ ಭಕ್ತರಾಗಕ್ಕೆ ಪ್ರಯತ್ನ ಪಡುತ್ತಿದ್ದಾನೋ, ಈಗ ಹೇಗೆ ಅವನು ಭಕ್ತನಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೋ ಅದೇ ರೀತಿ ಬೇರೆಯವರು ಕೂಡ ಭಕ್ತರಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡಬೇಕು ಅಲ್ವಾ? ಸೊ ಆ ರೀತಿಯಲ್ಲಿ ಅವರು ಮಾಡಿದ್ರೆ ಅವರು ಶುದ್ಧ ಭಕ್ತಿಯ ಕಡೆ ತಮ್ಮ ಹಾದಿಯನ್ನು ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಕೃಷ್ಣ ಇಸ್ ನೆವರ್ ಅಲೋನ್, ಭಗವಂತ ಒಬ್ಬನೇ ಇರಲ್ಲ. ಸೊ ನಾವು ಕೃಷ್ಣನ ಅಕ್ಸೆಪ್ಟ್ ಮಾಡಬೇಕು, ಶುದ್ಧ ಭಕ್ತರನ್ನು. ಈಗ ಶುದ್ಧ ಭಕ್ತರು ಪ್ರಭುಪಾದ್, ಇನ್ನೊಂದು ಕೆಲವರು ಜನ ಹೇಳ್ತಾರೆ, ನನಗೆ ಪ್ರಭುಪಾದರು ಮತ್ತು ಕೃಷ್ಣ ಅಷ್ಟೇ, ಇನ್ಯಾರು ಬೇಡ. ಕೆಲವರು ಓನ್ಲಿ ಕೃಷ್ಣ ಅಂತಾರೆ. ಸೊ ಇನ್ನೊಬ್ಬರು ನನಗೆ ಪ್ರಭುಪಾದರು ಅಂದರೆ ರಾಧಾಕೃಷ್ಣ ಅಂದರೆ ಅವರೆಲ್ಲ ಅದೇ ಕ್ಯಾಟಗರಿ ಬರ್ತಾರೆ. ಸೊ ಎಲ್ಲರನ್ನೂ ಕೂಡ ನಾವು ಸಮವಾಗಿ ಅಕ್ಸೆಪ್ಟ್ ಮಾಡಿ ಒಗ್ಗಟ್ಟಾಗಿ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹೋಗಬೇಕು. ಸೊ ಅದು ಭಗವಂತನಿಗೆ ಕೂಡ ಪ್ರೀತಿ, ಪ್ರಭುಪಾದರಿಗೆ ಕೂಡ ಪ್ರೀತಿ ಆಗುತ್ತದು.
ಸೊ ಈ ರೀತಿ ಕಾರ್ಯಕ್ರಮಗಳು ಮಾಡಿದಾಗ ಅದರಲ್ಲಿ ಅದನ್ನು ಕೂಡ ನಾವು ಅತೀಂದ್ರಿಯ ಟ್ರಾನ್ಸಿಡೆಂಟಲ್ ಆಗಿ ಇದೆ ಅಂತ ನಾವು ಅದನ್ನು ಹೇಳ್ಬೋದು. ಆ ರೀತಿ ನಾವು ಈ ಅತೀಂದ್ರಿಯ ಲೀಲೆಗಳಲ್ಲಿ ಭಕ್ತರ ಅತೀಂದ್ರಿಯ ಲೀಲೆಗಳಲ್ಲಿ ಕೂಡ ನಾವು ನಮ್ಮನ್ನು ತೊಡಗಿಸ್ಕೊಳ್ಳಬಹುದು. ಸೊ ಈ ರೀತಿ ಈ 2 ಶ್ಲೋಕಗಳಲ್ಲಿ ಪ್ರಭುಪಾದರು ನಮಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಸುಮಾರು ಒಂದು 2-3 ದಿನಗಳ ಹಿಂದೆ ಒಂದು ನ್ಯೂಸ್ ಬಂದಿದೆ. ಒಬ್ಬರು ಗಣ್ಯ ವ್ಯಕ್ತಿ, ಒಬ್ಬರು ಬಿಸ್ನೆಸ್ ಟೈಕ್ಯೂನ್, ಸೊ ವ್ಯಾಪಾರದ ಉದ್ಯಮಿ ಒಬ್ಬರು ರೀಸೆಂಟಾಗಿ ಅವರು ತಮ್ಮ ಜೀವನವನ್ನು ತಾವೇ ಕಳೆದುಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಭಾಳ ದೊಡ್ಡ ವ್ಯಕ್ತಿ, ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ ಈ ಜೀವನದಲ್ಲಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ಸ್ಟ್ರಕ್ಷನ್, ಹಾಸ್ಪಿಟಾಲಿಟಿ, ಏವಿಯೇಷನ್, ಎಜುಕೇಷನ್, ಸೊ ಆ ಎಲ್ಲ ಕ್ಯಾಟಗರಿಯಲ್ಲಿ ಅವರು ಸ್ವಲ್ಪ ಪ್ರಮುಖವಾಗಿ ಸಾಧನೆಯನ್ನು ಮಾಡಿದ್ದಾರೆ. ದಕ್ಷಿಣ ಭಾರತ, ಮಿಡಲ್ ಈಸ್ಟ್ ಕಂಟ್ರೀಸಲ್ಲೆಲ್ಲ ಅವರ ಆ್ಯಕ್ಟಿವಿಟೀಸ್ ಇತ್ತು. ಅವರ ನೆಟ್ವರ್ತ್ ಅಂದರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್, ಗೋಲ್ಡ್, ಕಾರ್ಗಳು, ಪ್ರಾಪರ್ಟಿ, ಸೊ ಅದನ್ನು ನೆಟ್ವರ್ತ್ ಅಂತಾರೆ. ಆ ನೆಟ್ವರ್ತ್ ಎಷ್ಟಿತ್ತಂದರೆ ಅವ್ರಿಗೆ 8,000 ಕೋಟಿ. ನಾವೀಗ 8,000 ಕೋಟಿ ಎಷ್ಟು ಸೊನ್ನೆ ಇದೆ ಅಂತ ನೋಡ್ಕೊಂಡಿರ್ಬೇಕು, ಅದೂ ಕಷ್ಟ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ. ಮತ್ತು ಅವ್ರ ಹತ್ರ 12 ರೋಲ್ಸ್ ರಾಯ್ಸ್ ಕಾರ್ ಇತ್ತು. ಒಂದು ರೋಲ್ಸ್ ರಾಯ್ಸ್ ಕಾರು ಸುಮಾರು ಅದು 7 ಕೋಟಿಯಿಂದ 17 ಕೋಟಿ ತನಕ ರೇಂಜ್ ಆಗುತ್ತೆ. ಬೆಂಗಳೂರಲ್ಲಿ ತಗೋಬೇಕಂದ್ರೆ ಸೊ ಕೋಟಿ ಅಲ್ಲ, ಕೋಟಿ. ಸೊ ಅವ್ರೇನಾಯ್ತಂದರೆ ಒಂದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು ಅವ್ರಿಗೆ. ಸೊ ಅವರ ಆ ಶಾಕಿಂದ ತಮ್ಮ ಜೀವನವನ್ನು ಕಳೆದುಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನ ಇದೆಯಲ್ಲ ಅದು ಬಹಳ ಚಿಕ್ಕದದು. ಲೈಫ್ ಇಸ್ ಶಾರ್ಟ್. ಕೇಳಿದ್ದೀರಾ ಇದು? ಲೈಫ್ ಇಸ್ ಶಾರ್ಟ್ ಅಂತ ಬಹಳ ಪಾಪ್ಯುಲರ್ ಇದೆ ಆಚೆಗಡೆ. ಸೊ ಏನೇ ಅಚೀವ್ಮೆಂಟ್ ಮಾಡ್ಬೋದು. ಇದೆಲ್ಲಿ ಅಚೀವ್ಮೆಂಟ್ ಬರುತ್ತೆ? ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆಧ್ಯಾತ್ಮಿಕ ಮತ್ತು ಭೌತಿಕ. ಸೊ ಆ ಬುದ್ಧಿಶಕ್ತಿಯನ್ನು ಹಲವಾರು ವ್ಯಕ್ತಿಗಳು ಹಲವಾರು ಕ್ಯಾಟಗರಿಯಲ್ಲಿ ಯೂಸ್ ಮಾಡ್ತಾರೆ. ಆ ಮೆಟೀರಿಯಲ್ ಇಂಟೆಲಿಜೆನ್ಸನ್ನು ಅವ್ರು ಯೂಸ್ ಮಾಡಿದ್ರೆ ಮೆಟೀರಿಯಲಿ ಅವರು ಅಡ್ವಾನ್ಸ್ಮೆಂಟ್ ಆಗ್ತಾರೆ. ಆ ಸ್ಪಿರಿಚುವಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿದ್ರೆ ಸ್ಪಿರಿಚುವಲಿ ಅಡ್ವಾನ್ಸ್ಮೆಂಟ್ ಆಗ್ತೀವಿ. ಸೊ ಈ ಮನುಷ್ಯ ಜೀವನ ಇದೆಲ್ಲ ಇದು ಬಹಳ ಅಮೂಲ್ಯವಾದದ್ದು. ಇಟ್ ಈಸ್ ವೆರಿ ರೇರ್. ಪದ್ಮಪುರಾಣದಲ್ಲಿ ಹೇಳಿದೆ 84 ಲಕ್ಷ ವೆರೈಟಿ ಜೀವರಾಶಿಗಳು, ಅಷ್ಟು ಸ್ಪೀಶೀಸ್ ಇದೆ, ಅಷ್ಟು ವೆರೈಟಿ. ಸೊ ಅದು ಹುಳ ಇರ್ಬೋದು, ಮೀನಿರ್ಬೋದು, ಅದು ಮೊಲ ಇರ್ಬೋದು, ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಮರ ಇರ್ಬೋದು, ಹಸು ಇರ್ಬೋದು. ಹಾಗೆ ಹಲವಾರು ಜೀವನಗಳಲ್ಲಿ ನಾವು ಮೇಲೆ ಬರ್ತೀವಿ. ಫೈನಲಿ ಮನುಷ್ಯ ಜೀವನ ಸಿಗುತ್ತೆ. ಸೊ ಅದನ್ನು ಸಾರ್ಥಕತೆ ಮಾಡಬೇಕು ನಾವು. ಭಕ್ತಿ, ಕೃಷ್ಣನಿಗೆ ಭಕ್ತಿ ಮಾಡಬೇಕು, ಪ್ರಭುಪಾದರಿಗೆ ಸೇವೆ ಮಾಡಬೇಕು. ನಮ್ಮ ಈ ಬುದ್ಧಿಶಕ್ತಿಯನ್ನು ಭಕ್ತಿ ಮಾರ್ಗದಲ್ಲಿ ಉಪಯೋಗಿಸಿ ಭಕ್ತರಾಗಬೇಕು, ನಾರಾಯಣ ಪಾರಾಯಣ ಆಗಬೇಕು. ಸೊ ನಾವು ಈ 100% ಈ ನಮ್ಮ ಜೀವನದಲ್ಲಿ ಭಕ್ತಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು ಅಲ್ವಾ? ನಮ್ಮ ಗುರಿ ಏನಿರಬೇಕಂದ್ರೆ ಭಗವಂತನ ಧಾಮ ಗೋಲೋಕ ವೃಂದಾವನಕ್ಕೆ ನಾವಲ್ಲಿ ರೀಚ್ ಆಗಬೇಕು ಅಂತ ನಮ್ಮ ಗುರಿ ಇರಬೇಕು. ಈ ಲೋಕದಲ್ಲಿ ನಾವು ಸೆಟಲ್ ಆಗಬೇಕು ಅಂತ ಆಸೆ ಇರಬಾರ್ದು. ಅದಕ್ಕೆ ನಾವು 100% ಭಕ್ತಿ ಮಾಡಬೇಕು.
ಸೊ ಒಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ. ನೇಹಾಭಿಕ್ರಮನಾಸೋಸ್ತಿ ಪ್ರತ್ಯಾವಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಶ್ಲೋಕದ ಅರ್ಥ ಏನಂದರೆ, ಇದು ಎರಡನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಸೊ ನಾವು ಎಷ್ಟು ಪರ್ಸೆಂಟಿಗೆ ಏನು ಮಾಡಬೇಕು ಭಕ್ತಿಯಲ್ಲಿ? 100%. ಈಗ ಆಗಲಿಲ್ಲ, 20%ಗೆ ನಮ್ಮ ಲೈಫ್ ಮುಗಿದೋಯ್ತು ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಭಗವದ್ಗೀತೆಯಲ್ಲಿ? ಯಾವುದೇ ಒಂದು ನಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಜೀವನದಲ್ಲಿ ಆ 20%ಇಂದ ನಮ್ಮ ಭಕ್ತಿಯನ್ನು ಸ್ಟಾರ್ಟ್ ಮಾಡಬಹುದು. ಈಗ ನಿಮ್ಮ ಹತ್ರ ಈ ಜೀವನದಲ್ಲಿ 8,000 ಕೋಟಿ ಇರ್ಬೋದು, 20 ಕಾರ್ಗಳಿರ್ಬೋದು, ಡಬಲ್ ಡಿಗ್ರಿ ಇರ್ಬೋದು. ಆದರೆ ಮುಂದಿನ ಜೀವನದಲ್ಲಿ ಮತ್ತೆ ABCD 1 2 3 4 ಓದ್ಕೊಂಡು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ 0ಇಂದನೇ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಭಕ್ತಿ ಮಾರ್ಗದಲ್ಲಿ ಆ ಥರ ಅಲ್ಲ. ಎಲ್ಲಿ ನಿಲ್ಲಿಸಿರ್ತಾರೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಾನ್ಫಿಡೆಂಟಾಗಿ 100% ಟ್ರೈ ಮಾಡಬೇಕು. ಪ್ರಭುಪಾದ್ರು ಏನು ಹೇಳಿದ್ದಾರೆ? ಪ್ರಭುಪಾದ್ರು ಈಗ ಒಂದು ವಿಷಯಕ್ಕೆ 10 ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅದೇನೇ ಇರಲಿ, ಚಾಂಟಿಂಗ್ ಇರ್ಬೋದು, ಮಂಗಳಾರತಿ ಇರ್ಬೋದು, ಭಾಗವತಮ್ ಕ್ಲಾಸ್ ಇರ್ಬೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು. 10 ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ನೀವು 10 ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಬೇಕು. ನನಗೆ 2 ಇನ್ಸ್ಟ್ರಕ್ಷನ್ ಮಾತ್ರ ಇಷ್ಟ ಆಗ್ತಾ ಇದೆ, ಅದನ್ನು ಮಾತ್ರ ಫಾಲೋ ಮಾಡ್ತೀನಿ ಅಂತ ಅನ್ಕೋಬಾರ್ದು ಅಲ್ವಾ? ನಾವು 10 ಇನ್ಸ್ಟ್ರಕ್ಷನ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಂದು 7-8 ಪ್ರಾಕ್ಟಿಕಲಾಗಿ ಫಾಲೋ ಮಾಡ್ಬೋದು ಅಲ್ವಾ? ಓಕೆ. ಸೊ ಹೀಗೆ ಈ ಸಮಯದಲ್ಲಿ ಅಡಿಕ್ಷನ್ ಬಹಳ ಜಾಸ್ತಿ ಆಗಿದೆ. ನಾವು ಅದು ಕೂಡ ಹೇಳ್ತೀವಲ್ಲ, ಈಗ ಪ್ರಿನ್ಸಿಪಲ್ಸ್: ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಷನ್, ನೋ ಗ್ಯಾಮ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್. ಇದೆಲ್ಲ ಒಂಥರ ಅಡಿಕ್ಷನ್ ಅಲ್ವಾ? ಕೆಲವರು ಇಂಟಾಕ್ಸಿಕೇಷನ್ ಅಡಿಕ್ಷನ್ ಆಗಿರ್ತಾರೆ, ಕೆಲವರು ಮೀಟ್ ಈಟಿಂಗ್, ಮಾಂಸ ತಿನ್ನೋದಕ್ಕೆ ಅಡಿಕ್ಷನ್ ಆಗಿರ್ತಾರೆ. ಸೊ ಅದೆಲ್ಲ ನಾವು ಮಾಡಲ್ಲ. ಆದರೆ ನಾವು ಕೂಡ ಒಂದು ಸ್ಪೆಸಿಫಿಕ್ ಥಿಂಗಿಗೆ ಅಡಿಕ್ಷನ್ ಆಗಿದ್ದೀವಿ. ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಅದೇನೆಂದರೆ ಮೊಬೈಲ್ ಅಡಿಕ್ಷನ್, ಸ್ಮಾರ್ಟ್ಫೋನ್ ಅಡಿಕ್ಷನ್. ಆ ಸ್ಮಾರ್ಟ್ಫೋನ್ ನಮ್ಮನ್ನ ಫೂಲ್ ಮಾಡ್ತಾ ಇದೆ, ಮೂರ್ಖರು ಮಾಡ್ತಾ ಇದೆ. ಅದು ಸ್ಮಾರ್ಟು, ಆ ಫೋನ್ ಸ್ಮಾರ್ಟ್, ಆದರೆ ನಮ್ಮನ್ನು ಮೂರ್ಖರು ಮಾಡ್ತಿದೆ. ಸೊ ಯಾವಾಗಲೂ ನಾವು ಫೋನನ್ನು ಹೀಗೆ ಹಿಡ್ಕೊಂಡಿರ್ತೀವಿ ಅಲ್ವಾ? ಹಿಡ್ಕೊಂಡು ಒಂದು ಅನಾಲಿಸಿಸ್ ಮಾಡಿದ್ದಾರೆ ರೀಸೆಂಟಾಗಿ, ಒಂದು ತಿಂಗಳು 2 ತಿಂಗಳು ಮುಂಚೆ ರಿಸರ್ಚ್. ಅದೇನೇನೆಂದರೆ, ಅದು ಹೆಸರೇನೆಂದರೆ ಸ್ಮಾರ್ಟ್ ಫೋನ್ ಪಿಂಕಿ ಅಂತ ಅದು ಹೆಸರು. ಸ್ಮಾರ್ಟ್ ಫೋನ್ ಪಿಂಕಿ, ಇದಕ್ಕೆ ಅರ್ಥ ಇದೆ, ಹೇಳ್ತೀನಿ. ಸೊ ಪಿಂಕಿ ಫಿಂಗರ್ ಅಂದರೆ ಇಂಗ್ಲೀಷಲ್ಲಿ ಈ ಬೆರಳಿದೆಲ್ಲ, ಇದನ್ನು ಕಿರು ಬೆರಳಲ್ವಾ? ಸೊ ಅದನ್ನು ಇಂಗ್ಲೀಷಲ್ಲಿ ಪಿಂಕಿ ಫಿಂಗರ್ ಅಂತಾರೆ. ಸೊ ಇದನ್ನು ಸ್ಮಾರ್ಟ್ ಫೋನ್ ಪಿಂಕಿ ಅಂತಲೇ ಹೇಳ್ತಾರೆ. ಸೊ ಏನು ಮಾಡೋದಂದರೆ, ಫೋನ್ ಹಿಂಗೆ ಹಿಡ್ಕೊಳ್ತೀವಲ್ವಾ? ಫೋನ್ ಹಿಂಗೆ ಹಿಡ್ಕೋತೀವಿ, ಮತ್ತು ಹೀಗೆ ಹಿಡ್ಕೋತೀವಿ. ಹಾಗೆ ಹಿಡ್ಕೊಂಡು ನಮ್ಮ ಕಿರುಬೆರಳು ಏನಾಗಿದೆ ಅಂದರೆ ಅಲ್ಲಿ ಒಂದು ಡೆಂಟ್ ಆಗಿಬಿಟ್ಟಿದೆ, ಬೆಂಡ್ ಆಗಿಬಿಟ್ಟಿದೆ
ಎಲ್ಲರೂ ಮನೆಗೆ ಹೋದ್ಮೇಲೆ ನೋಡಿ, ಇಲ್ಲ ಪ್ರಸಾದ ಆದಮೇಲೆ ನೋಡ್ಕೊಳ್ಳಿ ನೀವು ಕೈ. ಒಂದು ಸಣ್ಣ ಡೆಂಟ್ ಆಗಿರುತ್ತೆ ಎಲ್ಲರದು. ಸೊ ನಾನು ಯಾಕೆ ಇದು ಹೇಳ್ತಾ ಇರಂದರೆ, ಇದು ನಾವು ಭಕ್ತಿಗೆ ಯೂಸ್ ಮಾಡೋದು ಕಮ್ಮಿ, ಕೃಷ್ಣನ ಸೇವೆಗೆ ಯೂಸ್ ಮಾಡೋದು ಕಮ್ಮಿ, ನಮ್ಮ ಇಂದ್ರಿಯ ತೃಪ್ತಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ನಾವು ಈ 24 ಗಂಟೆಯಲ್ಲಿ ಎಷ್ಟು ಸಲ ನಾವು ನಮ್ಮ ಕೈ ಬೆರಳುಗಳು ಜಪಮಾಲೆಯಲ್ಲಿದೆ, ಎಷ್ಟು ಸಲ ಜಪ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಈ ನಮ್ಮ ಕೈ ಮೊಬೈಲಲ್ಲೇ ಜಾಸ್ತಿ ಇರೋದು. ಹೌದೋ ಅಲ್ವೋ? ಸೊ ನಾವು ನೋಡ್ಕೋಬೇಕು, ಈ ನಮ್ಮ ಕೈ ಬೆರಳುಗಳು ಜಪಮಾಲೆಯಲ್ಲಿ ಎಷ್ಟಿದೆ. ಜಪ ಮಾಡುವ ಸಮಯದಲ್ಲಿ ಜಪ ಮಾಡಬೇಕು, ಭಾಗವತಂ ಕ್ಲಾಸಲ್ಲಿ ಜಪ ಮಾಡಬಾರ್ದು. ಪ್ರಭು ಹೇಳ್ತಾ ಇದ್ದಾರೆ, ನನ್ನ ಕೈ ಜಪಮಾಲೆಯಲ್ಲೇ ಇರಬೇಕು 24 ಗಂಟೆ ಅಂತ. ಭಾಗವತಂ ಕ್ಲಾಸಲ್ಲಿ ಪ್ರಸಾದ ಮಾಡ್ಬೇಕಾರೆ ಒಂದು ಕೈಯಲ್ಲಿ ಪ್ರಸಾದ ಮಾಡೋದು, ಒಂದು ಕೈಯಲ್ಲಿ ಜಪಮಾಲೆ ಇಟ್ಕೊಳ್ಳೋ, ಆ ಥರ ಅಲ್ಲ. ಸೊ ಜಪ ಮಾಡೋ ಟೈಮಲ್ಲಿ ಜಪ ಮಾಡಬೇಕು. ಸೊ ಆ ಥರ ನಾವು ಈ ನಮ್ಮ ಇಂದ್ರಿಯಗಳನ್ನು, ಈ ಇಂದ್ರಿಯಗಳು ಏನಕ್ಕಿದೆ ನಮಗೆ, ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಮ್ಮ ಇಂದ್ರಿಯಗಳನ್ನು, ಆ ಇಂದ್ರಿಯಗಳ ಮಾಸ್ಟರ್ ಕೃಷ್ಣನ ಸೇವೆಯಲ್ಲಿ ನಾವು ಇನ್ವಾಲ್ವ್ ಮಾಡಬೇಕು ಅಲ್ವಾ? ಆವಾಗ ಅದನ್ನು ಭಕ್ತಿ ಅಂತಾರೆ. ನಮ್ಮ ಸೆನ್ಸ್ ಗ್ರ್ಯಾಟಿಫಿಕೇಷನ್ಗೆ ಯೂಸ್ ಮಾಡಬಾರ್ದು. ಸೊ ಇವಾಗಿಂದ ಸ್ವಲ್ಪ ಮೊಬೈಲ್ ಬಿಟ್ಟು ಜಪಮಾಲೆಯಲ್ಲಿ ಕೈ ಇಟ್ಕೊಳ್ಳಿ. ಓಕೆ? ಜಪಮಾಲೆಯಲ್ಲಿ ಕೈ ಇಟ್ಟು ಏನು ಹೇಳಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹೀಗೆ ಪ್ರತಿದಿನ ಮಾಡ್ತಾ ನಮ್ಮ ಕೊನೆಯ ಜೀವನ ತನಕ ಮಾಡ್ತಾ ಇರಬೇಕು. ಯಾಕಂದರೆ ಈ ಲೈಫ್ ಇಸ್ ಶಾರ್ಟ್ ಅಂತ ಹೇಳಿದ್ರಲ್ಲ, ಇಲ್ಲಿ ಏನಂತಾರೆ ಆಚೆಗಡೆ ಅಂದರೆ, ಈಟ್ ಡ್ರಿಂಕ್ ಆ್ಯಂಡ್ ಬಿ ಮೆರಿ ಅಂತ ಭಾಳ ಪಾಪ್ಯುಲರ್ ಇದೆ. ತಿನ್ನು, ಕುಡಿ, ಎಂಜಾಯ್ ಮಾಡು. ಆ್ಯಕ್ಚುಲಿ ಅದನ್ನು ಕೂಡ ಅವ್ರೇನು ಹೇಳಿದ್ದಾರೆ, ನಾವು ಒಂದು ಪಾಸಿಟಿವ್ ಆಗಿ ತಗೋಬೋದು. ಪ್ರಸಾದ ತಿನ್ನಿ, ಚರಣಾಮೃತ ಕುಡೀರಿ, ಜಪ ಮಾಡಿ, ಮತ್ತು ಸಂತಸದಿಂದಿರಿ. ಭಕ್ತಿಯಲ್ಲೂ ಕೂಡ ನಾವು ಈಟ್ ಡ್ರಿಂಕ್ ಆ್ಯಂಡ್ ಬಿ ಮೆರಿ ಕೂಡ ಮಾಡ್ಬೋದು. ಓಕೆ? ಶ್ರೀಲ ಪ್ರಭುಪಾದ ಕೀ ಜಯ, ಶ್ರೀಮದ್ ಭಾಗವತ ಪುರಾಣ ಕೀ, ವೃಂದೇ ದೇವಿ ತುಳಸಿ ಮಹಾರಾಣಿ ಕೀ, ನಿತಾಯ್ ಗೌರ್ ಪ್ರೇಮಾನಂದೇ.